ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್ MS ಕುಚ್ಚು ಕ್ರಿಯೇಷನ್ಸ್. ಫ್ರೆಂಡ್ಸ್, ನಾನು ಇವತ್ತೊಂದು ಗ್ರ್ಯಾಂಡ್ ಲುಕ್ಕಾಗಿ ಕಾಣಿಸೋವಂಥದ್ದು ಒಂದು ಸಿಂಪಲ್ಲಾಗಿ ಹಾಕೋವಂಥ ಡಿಸೈನ್ ತೋರಿಸ್ತಿದ್ದೀನಿ. ಮತ್ತು ನಾನು ಇವತ್ತು ತೋರಿಸ್ತಿರೋದು ಸ್ಯಾಂಪಲ್ ಡಿಸೈನು. ಹಾಗೆಯೇ 6 ಥ್ರೆಡ್ ತೊಗೊಂಡಿದ್ದೀನಿ ಮತ್ತು ನೀಡಲ್ ನಂಬರ್ 10 ತೊಗೊಂಡಿದ್ದೀನಿ. 9, 10, 11 ಯಾವುದಾದ್ರೂ ಕೂಡ ಯೂಸ್ ಮಾಡ್ಬೋದು. ಮತ್ತು ಈ ರೀತಿ ಬೀಡ್ ತೊಗೊಂಡಿದ್ದೀನಿ. 3mm ಪ್ಲೇನ್ ರೌಂಡ್ ಬೀಡ್ ತೊಗೊಂಡಿದ್ದೀನಿ. ಫ್ರೆಂಡ್ಸ್, ಡಿಸೈನ್ ಶುರು ಮಾಡೋಕ್ಕಿಂತ ಮುಂಚೆ ಯಾರೆಲ್ಲ ಇನ್ನೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಪ್ಲೀಸ್ ಅವರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಮತ್ತು ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡ್ತಿದ್ದೀರಾ ಅವ್ರಿಗೆ ಒಂದು ಥ್ಯಾಂಕ್ಸ್ ಹೇಳ್ತಿದ್ದೀನಿ. ಫಸ್ಟಿಗೆ ನಾನೊಂದು ನಾಟ್ ಹಾಕ್ಕೊಂಡಿದ್ದೀನಿ. ಒಂದು ನಾಟ್ ಆದಮೇಲೆ ಪಕ್ಕದಲ್ಲೇ ಇನ್ನೊಂದು ಸಿಂಗಲ್ ನಾಟ್ ಆದಮೇಲೆ 2 ಚೈನ್ ಹಾಕ್ಕೊಂಡಿದ್ದೀನಿ. 2 ಚೈನ್ ಆದಮೇಲೆ ನಾನು ರೀತಿ ಒಂದು ರೌಂಡ್ ಬೀಡ್ ತೊಗೊಂಡಿದ್ದೀನಿ. ರೌಂಡ್ ಬೀಡನ್ನ ಥ್ರೆಡ್ಡಿಗೆ ತೂರಿಸಿ ಸುಜಿ ಮೇಲೆ ಒಂದು ಸರಿ ಥ್ರೆಡ್ ತೊಗೊಂಡು ಪಕ್ಕದಲ್ಲೇ ಚುಚ್ಚಿ ಥ್ರೆಡ್ ತಂದರೆ 3 ಆಗುತ್ತೆ. 3ರಲ್ಲಿ 2ರಲ್ಲಿ ಒಂದು ಸರಿ, 2ರಲ್ಲಿ ಒಂದು ಸರಿ. ನಾನಿಲ್ಲಿ ಒಂದು ಡಬಲ್ ಕ್ರೋಶ ಹಾಕ್ಕೊಂಡಿದ್ದೀನಿ. ಡಬಲ್ ಕ್ರೋಶ ಆದಮೇಲೆ ಮತ್ತೆ 2 ಚೈನ್ ಆದಮೇಲೆ ಸುಜಿ ಮೇಲೆ ಒಂದು ಸರಿ ಥ್ರೆಡ್ ತೊಗೊಂಡು 2 ಚೈನ್ ಗ್ಯಾಪ್ ಬಿಡಬೇಕು. ನಿಮಗೆ 2 ಚೈನ್ ಗ್ಯಾಪ್ ಗೊತ್ತಾಗಲಿಲ್ಲ ಅಂದರೆ ನೋಡಿ, ಈ ರೀತಿ ಸೂಜಿ ಮೇಲೆ ಒಂದು ಸರಿ ಥ್ರೆಡ್ ತೊಗೊಂಡು ನೀವು ಈ ರೀತಿ ಇಟ್ಟು ನೋಡಬೇಕಾಗುತ್ತೆ. ನಿಮಗೆ ಫಸ್ಟ್ ಗೊತ್ತಾಗಲಿಲ್ಲ ಅಂದರೆ ಸ್ಟಾರ್ಟಿಂಗ್ ಅವ್ರಿಗೆ ನಿಮಗೆ ಫಸ್ಟ್ ಈ ರೀತಿ ಇಟ್ಟು ನೋಡಿ ಥ್ರೆಡ್ ತೊಗೋಬೇಕಾಗುತ್ತೆ. ನಿಮಗೆ ಹೋಗ್ತಾ ಹೋಗ್ತಾ ಗೊತ್ತಾಗುತ್ತೆ, ಕಲಿಬೋದು. ನಿಮಗೆ ಇಷ್ಟೇ ಗ್ಯಾಪ್ ಅಂತ ಹೋಗ್ತಾ ಆಗ್ತಾ ಪ್ರಾಕ್ಟೀಸ್ ಆಗ್ತಾ ನಿಮಗೆ ಗೊತ್ತಾಗುತ್ತೆ. ನೆಕ್ಸ್ಟ್ ಒಂದು ಡಬಲ್ ಕ್ರೋಶ ಆದಮೇಲೆ ನಾನಿಲ್ಲಿ ಮತ್ತೆ ಇನ್ನೊಂದು ಬೀಡ್ ತೊಗೋತಿದ್ದೀನಿ. ಬೀಡ್ ತೊಗೊಂಡು ಥ್ರೆಡ್ಗೆ ತೂರಿಸಿ ಮತ್ತೆ ಸೂಜಿ ಮೇಲೆ ಒಂದು ಸರಿ ಥ್ರೆಡ್ ತೊಗೊಂಡು ಪಕ್ಕದಲ್ಲೇ ಚುಚ್ಚಿ ಮತ್ತೆ ಒಂದು ಡಬಲ್ ಕ್ರೋಶ ಹಾಕೋತಿದ್ದೀನಿ. ಇಲ್ಲಿ ಒಂದು ಡಬಲ್ ಕ್ರೋಶ, ಒಂದು ಬೀಡ್ ಮತ್ತು 2 ಚೈನ್, ಒಂದು ಡಬಲ್ ಕ್ರೋಶ, ಒಂದು ಬೀಡ್, ಅದೇ ರೀತಿ ಕಂಟಿನ್ಯೂ ಮಾಡ್ತಿರೋದು. ಮತ್ತು 2 ಚೈನ್ ಹಾಕ್ಕೊಂಡು ನಾನು ಪಕ್ಕದಲ್ಲಿ 2 ಚೈನ್ ಗ್ಯಾಪ್ ಬಿಟ್ಟು ಬಟ್ಟೆಗೆ ಚುಚ್ಚಿ ಥ್ರೆಡ್ ತಂದು 3 ಆಗುತ್ತೆ. 3ರಲ್ಲಿ 2ರಲ್ಲಿ ಒಂದು ಸರಿ, 2ರಲ್ಲಿ ಒಂದು ಸರಿ ಹಾಕೋತಿದ್ದೀನಿ. ಮತ್ತು ಒಂದು ಬೀಡ್ ತೊಗೊಂಡು ಅದನ್ನು ಥ್ರೆಡ್ಗೆ ತೂರಿಸಿ ಮತ್ತು ಸೂಜಿ ಮೇಲೆ ಒಂದು ಸರಿ ಥ್ರೆಡ್ ತೊಗೊಂಡು, ಫ್ರೆಂಡ್ಸ್ ನಾನಿಲ್ಲಿ ಬೀಡ್ ಲಾಕ್ ಮಾಡ್ತಿಲ್ಲ, ಡೈರೆಕ್ಟ್ ಸೂಜಿ ಮೇಲೆ ಒಂದು ಸರಿ ಥ್ರೆಡ್ ತೊಗೋತಿದ್ದೀನಿ. ಥ್ರೆಡ್ ತೊಗೊಂಡ್ಮೇಲೆ ಬಟ್ಟೆಗೆ ಚುಚ್ಚಿ 3 ಆಗುತ್ತೆ. 3ರಲ್ಲಿ 2ರಲ್ಲಿ ಒಂದು ಸರಿ, 2ರಲ್ಲಿ ಒಂದು ಸರಿ. ಮತ್ತು 2 ಚೈನ್ ಆದಮೇಲೆ ಸೂಜಿ ಮೇಲೆ ಒಂದು ಸರಿ ಥ್ರೆಡ್ ತೊಗೊಂಡು ಮತ್ತೆ 2 ಚೈನ್ ಗ್ಯಾಪ್ ಬಿಟ್ಟು ನಾನು ಬಟ್ಟೆಗೆ ಚುಚ್ಚಿ ಥ್ರೆಡ್ ತೊಗೋತಿದ್ದೀನಿ. ಮತ್ತು ಅಲ್ಲೊಂದು ಡಬಲ್ ಕ್ರೋಶ ಆದಮೇಲೆ ಸೇಮ್ ಅದೇ ರೀತಿ ಮತ್ತೆ ಒಂದು ಬೀಡನ್ನ ಥ್ರೆಡ್ಗೆ ತೂರಿಸಿ ಸೂಜಿ ಮೇಲೆ ಒಂದು ಸರಿ ಥ್ರೆಡ್ ತೊಗೊಂಡು ಪಕ್ಕದಲ್ಲೇ ಚುಚ್ಚಿ ಮತ್ತೆ ಒಂದು ಡಬಲ್ ಕ್ರೋಶ. ಫ್ರೆಂಡ್ಸ್, ಇದೇ ರೀತಿ ನೀವು ಒಂದು ಡಬಲ್ ಕ್ರೋಶ, ಒಂದು ಬೀಡು, 2 ಚೈನು, ಒಂದು ಡಬಲ್ ಕ್ರೋಶ, ಒಂದು ಬೀಡು, ಇದೇ ರೀತಿ ಫಸ್ಟ್ ಸ್ಟೆಪ್ನ ಕಂಟಿನ್ಯೂ ಮಾಡ್ಕೊಂಡು ಹೋಗಬೇಕು. ನಾನು ಸ್ಯಾಂಪಲ್ ಡಿಸೈನ್ ಆಗಿರೋದ್ರಿಂದ ಒಂದಷ್ಟು ದೂರ ಹಾಕಿ ತೋರಿಸ್ತೀನಿ. ಫ್ರೆಂಡ್ಸ್, ಇವಾಗ ಆಗಿದೆ ಇದು. ಫಸ್ಟ್ ಸ್ಟೆಪ್ಪಲ್ಲಿ ನಾನು ಈ ರೀತಿ ಒಂದು ಕಂಬ, ಒಂದು ಬೀಡ್, ಒಂದು ಕಂಬ, 2 ಚೈನ್, ಇದೇ ರೀತಿ ಕಂಟಿನ್ಯೂ ಮಾಡ್ಕೊಂಡು ಹೋಗಿದ್ದೀನಿ. ನೀವು ಪೂರ ಸಾರಿ ಕಂಟಿನ್ಯೂ ಮಾಡ್ಕೋಬೇಕಾಗುತ್ತೆ. ಲಾಸ್ಟಿಗೆ 2 ಚೈನ್ ಹಾಕಿ ನಾನು ಈ ರೀತಿ ಕಟ್ ಮಾಡ್ಕೊಂಡಿದ್ದೀನಿ. ಈಗ ನೆಕ್ಸ್ಟ್ ಸ್ಟೆಪ್ ಹೇಗೆ ಹಾಕೋದು ಅಂತ ತೋರಿಸ್ತೀನಿ. ಫ್ರೆಂಡ್ಸ್, ನೆಕ್ಸ್ಟ್ ಸ್ಟೆಪ್ಗೆ ನಾನಿಲ್ಲಿ 2 ಚೈನ್ಗಳನ್ನ ಹಾಕ್ಕೊಂಡಿದ್ದೆನಲ್ಲ, ಈ 2 ಚೈನ್ ಗ್ಯಾಪಲ್ಲಿ ಹೋಗಿ ನಾನು ಒಂದು ಸಿಂಗಲ್ ನಾಟ್ ಹಾಕೋತಿದ್ದೀನಿ. ಸಿಂಗಲ್ ನಾಟ್ ಹಾಕ್ಕೊಂಡು ನಾನಿಲ್ಲಿ 1, 2, 3, 4 ಚೈನ್ನ ಹಾಕ್ಕೊಂಡಿದ್ದೀನಿ. 4 ಚೈನ್ ಆದಮೇಲೆ ಸುಜಿ ಮೇಲೆ ಒಂದು ಸರಿ ಥ್ರೆಡ್ ತೊಗೊಂಡು ಈ 2 ಚೈನ್ ಗ್ಯಾಪ್ ಇದೆಯಲ್ಲ ಅಲ್ಲಿ ಹೋಗಿ ಥ್ರೆಡ್ ತರ್ತಿದ್ದೀನಿ. ಥ್ರೆಡ್ ತಂದಮೇಲೆ 3 ಆಗುತ್ತೆ. 3ರಲ್ಲಿ 2ರಲ್ಲಿ ಒಂದು ಸರಿ, 2ರಲ್ಲಿ ಒಂದು ಸರಿ. ನೆಕ್ಸ್ಟು ಒಂದು ಬೀಡನ್ನ ಥ್ರೆಡ್ಗೆ ತೂರಿಸಿ ಮತ್ತೆ ಸುಜಿ ಮೇಲೆ ಒಂದು ಸರಿ ಥ್ರೆಡ್ ತೊಗೊಂಡು ಇದೇ 2 ಚೈನ್ ಗ್ಯಾಪಲ್ಲಿ ಹೋಗಿ ಥ್ರೆಡ್ ತಂದರೆ 3 ಆಗುತ್ತೆ. 3ರಲ್ಲಿ 2ರಲ್ಲಿ ಒಂದು ಸರಿ, 2ರಲ್ಲಿ ಒಂದು ಸರಿ. ಮತ್ತು 2 ಚೈನ್ ಆದಮೇಲೆ ಮತ್ತೆ ಅದೇ ರೀತಿ ಒಂದು ಡಬಲ್ ಕ್ರೋಶ ಹಾಕೋಬೇಕು. ನೆಕ್ಸ್ಟ್ 2 ಚೈನ್ ಗ್ಯಾಪಲ್ಲಿ ಹೋಗ್ಬಿಟ್ಟು ಒಂದು ಡಬಲ್ ಕ್ರೋಶ ಆದಮೇಲೆ ಮತ್ತೆ ಒಂದು ಬೀಡ್ ತೂರಿಸಿ ಥ್ರೆಡ್ಗೆ ಮತ್ತೆ ಸೂಜಿ ಮೇಲೆ ಒಂದು ಸರಿ ಥ್ರೆಡ್ ತೊಗೊಂಡು ಇದೇ 2 ಚೈನ್ ಗ್ಯಾಪಲ್ಲಿ ಹೋಗಿ 3 ಆಗುತ್ತೆ. 3ರಲ್ಲಿ 2ರಲ್ಲಿ ಒಂದು ಸರಿ, 2ರಲ್ಲಿ ಒಂದು ಸರಿ. ಮತ್ತು ಒಂದು ನಾನು ಡಬಲ್ ಕ್ರೋಶ ಹಾಕ್ಕೊಂಡಿದ್ದೀನಿ. ಸೇಮ್ ಇದೇ ರೀತಿ
ನಾವು ನೆಕ್ಸ್ಟು ಕೂಡ 2 ಚೈನ್ ಗ್ಯಾಪಲ್ಲಿ ಹೋಗಿ ಡಬಲ್ ಕ್ರೋಶ, ಒಂದು ಡಬಲ್ ಕ್ರೋಶ, ಒಂದು ಬೀಡ್, ಅದೇ ರೀತಿ ಕಂಟಿನ್ಯೂ ಮಾಡ್ತೀನಿ. ಫ್ರೆಂಡ್ಸ್, ಈ ಡಿಸೈನ್ಗೆ ನೀವು 8 ಎಳೆ ಅಥವಾ 7 ಎಳೆನೂ ತೊಗೋಬೋದು. ಸ್ವಲ್ಪ ಥಿಕ್ನೆಸ್ ಆಗಿ ಬರುತ್ತೆ, ಡಿಸೈನ್ ಚೆನ್ನಾಗಿ ಕಾಣಿಸುತ್ತೆ. ಇದು ನಾನು 3 ಸ್ಟೆಪ್ ಇರೋ ಕಾರಣದಿಂದ ಸ್ವಲ್ಪ ಥಿಕ್ನೆಸ್ ಆದರೆ ಸ್ವಲ್ಪ ಲೆಂತ್ ಆಗಿಬಿಡುತ್ತೆ. ಅದಕ್ಕೋಸ್ಕರ ನಾನು 6 ಎಳೆನೇ ಸಜೆಷನ್ ಕೊಡ್ತೀನಿ. ನೀವು 2 ಸ್ಟೆಪ್ ಹಾಕಿದ್ರೆ ನೀವು 2 ಸ್ಟೆಪ್ಪಲ್ಲಿ ಕೂಡ 8 ಎಳೆ ಅಥವಾ 7 ಎಳೆ ತೊಗೋಬೋದು. ತುಂಬ ಚೆನ್ನಾಗಿ ಮಂದವಾಗಿ ಕಾಣಿಸುತ್ತೆ ನೋಡಿ. ಇದೇ ರೀತಿ ಡಬಲ್ ಕ್ರೋಶ ಹಾಕೊಂಡು ಹೋಗಬೇಕು. ಈ ರೀತಿ ನಾನು ಸೆಕೆಂಡ್ ಸ್ಟೆಪ್ ಕಂಟಿನ್ಯೂ ಮಾಡ್ತೀನಿ. ಫ್ರೆಂಡ್ಸ್, ಇಲ್ಲಿ ನಾನು ಲಾಸ್ಟಿಗೂ ಕೂಡ ಈ ರೀತಿ ಒಂದು ಡಬಲ್ ಕ್ರೋಶ ಹಾಕಿ ಒಂದು ಬೀಡು, ಒಂದು ಡಬಲ್ ಕ್ರೋಶ ಹಾಕ್ಕೊಂಡಿದ್ದೀನಿ. ನೆಕ್ಸ್ಟ್ ನಾನಿಲ್ಲಿ ಮತ್ತೆ 4 ಚೈನ್ ಹಾಕೋತೀನಿ. 3 4 ಚೈನ್ ಹಾಕಿ ನಾನಿಲ್ಲಿ ಬೀಡ್ ಪಕ್ಕದಲ್ಲಿ ಒಂದು ಡಬಲ್ ಕ್ರೋಶ ಹಾಕಿದ್ವಲ್ಲ, ಆ ಗ್ಯಾಪಲ್ಲಿ ಹೋಗಿ ನಾನು ಒಂದು ಸಿಂಗಲ್ ನಾಟ್ ಹಾಕೋತಿದ್ದೀನಿ. ಸಿಂಗಲ್ ನಾಟ್ ಹಾಕೊಂಡಿದ್ದೀನಿ. ಈ ರೀತಿ ಸಿಂಗಲ್ ನಾಟ್ ಆದಮೇಲೆ 2 ಚೈನ್ ಹಾಕಿ ಈ ರೀತಿ ಕಟ್ ಮಾಡಿ ಥ್ರೆಡ್ ಹೇಳ್ಕೊತಿದ್ದೀನಿ. ಇದು ಒಂದು ನಾಟ್ ಆಗುತ್ತೆ. ಲಾಸ್ಟಲ್ಲಿ ನನಗೆ ಡಿಸೈನ್ ಎಲ್ಲ ಮುಗಿದ್ಮೇಲೆ ಇದನ್ನು ಕಟ್ ಮಾಡಿ ಸ್ಟಿಕ್ ಮಾಡ್ಕೋಬೋದು. ಲಾಸ್ಟಲ್ಲಿ ಡಿಸೈನ್ ಮುಗಿದ್ಮೇಲೆ ಇದನ್ನು ಕಟ್ ಮಾಡಿ ಸ್ಟಿಕ್ ಮಾಡ್ಕೋಬೇಕು. ಈಗ ನೆಕ್ಸ್ಟ್ ಸ್ಟೆಪ್ ಹೇಗೆ ಹಾಕೋದು ಅಂತ ತೋರಿಸ್ತೀನಿ. ಫ್ರೆಂಡ್ಸ್, ನಾನು ನೆಕ್ಸ್ಟ್ ಸ್ಟೆಪ್ಗೆ ಸೇಮ್ ಫಸ್ಟ್ ಸ್ಟೆಪ್ಪಲ್ಲಿ ಕಲರ್ ಥ್ರೆಡ್ ತೊಗೊಂಡಿದ್ನಲ್ಲ, ಅದೇ ಸೇಮ್ ಕಲರೇ ತೊಗೊಂಡಿದ್ದೀನಿ. ನೀವು ಬೇಕು ಅಂದರೆ ಕಲರ್ ಕೂಡ ಚೇಂಜ್ ಮಾಡ್ಕೋಬೋದು. ನೀವು 3 ಕಲರ್ ಕೂಡ ಹಾಕೋಬೋದು. ನೆಕ್ಸ್ಟ್ ನಾನಿಲ್ಲಿ 4 ಚೈನ್ ಹಾಕಿದ್ನಲ್ಲ, ಈ 4 ಚೈನ್ ಗ್ಯಾಪಲ್ಲಿ ಹೋಗಿ ನಾನೊಂದು ಸಿಂಗಲ್ ನಾಟ್ ಹಾಕೋತಿದ್ದೀನಿ. ಇಲ್ಲಿ ಒಂದು ಸಿಂಗಲ್ ನಾಟ್ ಆದಮೇಲೆ 2 ಚೈನ್ ಹಾಕ್ಕೊಂಡಿದ್ದೀನಿ. 2 ಚೈನ್ ಆದಮೇಲೆ ಈ ರೀತಿ ಒಂದು ರೌಂಡ್ ಬಿಡ್ನ ಥ್ರೆಡ್ಗೆ ತೋರಿಸಿ ಸೂಜಿ ಮೇಲೆ ಒಂದು ಸರಿ ಥ್ರೆಡ್ ತೊಗೊಂಡು ಇದೇ 4 ಚೈನ್ ಗ್ಯಾಪಲ್ಲಿ ಹೋಗಿ ಥ್ರೆಡ್ ತಂದರೆ 3 ಆಗುತ್ತೆ. 3ರಲ್ಲಿ 2ರಲ್ಲಿ ಒಂದು ಸರಿ, 2ರಲ್ಲಿ ಒಂದು ಸರಿ, ಮತ್ತು ಕೂಡ ನಾನಿಲ್ಲಿ ಒಂದು ಡಬಲ್ ಕ್ರೋಶ ಹಾಕ್ಕೊಂಡಿದ್ದೀನಿ. ಡಬಲ್ ಕ್ರೋಶ ಆದಮೇಲೆ ನಾನಿಲ್ಲಿ ಒಂದು ಚೈನ್ ತೊಗೊಂಡಿದ್ದೀನಿ. ಒಂದು ಚೈನ್ ಆದಮೇಲೆ ಈ ರೀತಿ ಲೀಫ್ ಬೀಡನ್ನ ಥ್ರೆಡ್ಗೆ ತೂರಿಸ್ಕೋಬೇಕು. ಈ ರೀತಿ ಲೀಫ್ ಬೀಡನ್ನ ಥ್ರೆಡ್ಗೆ ತೂರಿಸಿ ಇಲ್ಲಿ ಬೀಡ್ ಲಾಕ್ ಮಾಡ್ಕೋತಿದ್ದೀನಿ. ಬೀಡ್ ಲಾಕ್ ಆದಮೇಲೆ ಸೂಜಿ ಮೇಲೆ ಒಂದು ಸರಿ ಥ್ರೆಡ್ ತೊಗೊಂಡು ನೆಕ್ಸ್ಟ್ 2 ಚೈನ್ ಗ್ಯಾಪ್ ಇದೆಯಲ್ಲ, ಅಲ್ಲಿ ಹೋಗಿ ಥ್ರೆಡ್ ತಂದರೆ 3 ಆಗುತ್ತೆ. 3ರಲ್ಲಿ 2ರಲ್ಲಿ ಒಂದು ಸರಿ, 2ರಲ್ಲಿ ಒಂದು ಸರಿ, ಮತ್ತು ಒಂದು ಡಬಲ್ ಕ್ರೋಶ ಆದಮೇಲೆ ಒಂದು ರೌಂಡ್ ಬೀಡು, ಮತ್ತು ಸೂಜಿ ಮೇಲೆ ಒಂದು ಸರಿ ಥ್ರೆಡ್ ತೊಗೊಂಡು ಅದೇ ಗ್ಯಾಪಲ್ಲಿ ಹೋಗಿ ಥ್ರೆಡ್ ತಂದರೆ 3 ಆಗುತ್ತೆ. 3ರಲ್ಲಿ 2ರಲ್ಲಿ ಒಂದು ಸರಿ, 2ರಲ್ಲಿ ಒಂದು ಸರಿ, ಒಂದು ಡಬಲ್ ಕ್ರೋಶ, ಮತ್ತು ಒಂದು ಚೈನ್, ಒಂದು ಲೀಫ್ ಬೀಡು, ಬೀಡನ್ನ ಲಾಕ್ ಮಾಡ್ಕೋಬೇಕು. ಬೀಡ್ ಲಾಕ್ ಆದಮೇಲೆ ಸೂಜಿ ಮೇಲೆ ಒಂದು ಸರಿ ಥ್ರೆಡ್ ತೊಗೊಂಡು ಈ ನೆಕ್ಸ್ಟ್ 2 ಚೈನ್ ಗ್ಯಾಪ್ ಇದೆಯಲ್ಲ, ಅಲ್ಲಿ ಹೋಗಿ ಥ್ರೆಡ್ ತಂದರೆ 3 ಆಗುತ್ತೆ. 3ರಲ್ಲಿ 2ರಲ್ಲಿ ಒಂದು ಸರಿ, 2ರಲ್ಲಿ ಒಂದು ಸರಿ, ಒಂದು ಡಬಲ್ ಕ್ರೋಶ, ಒಂದು ಡಬಲ್ ಕ್ರೋಶ ಆದಮೇಲೆ ಮತ್ತೆ ಒಂದು ಬೀಡು, ಮತ್ತು ಬೀಡ್ ಲಾಕ್ ಮಾಡೋವಾಗಿಲ್ಲ. ಇಲ್ಲಿ ಸೂಜಿ ಮೇಲೆ ಒಂದು ಸರಿ ಥ್ರೆಡ್ ತೊಗೊಂಡು ಪಕ್ಕದಲ್ಲೇ 2 ಚೈನ್ ಗ್ಯಾಪ್ ಏನಿದೆ ಅದರಲ್ಲೇ ಹೋಗಿ ಥ್ರೆಡ್ ತಂದರೆ 3 ಆಗುತ್ತೆ. 3ರಲ್ಲಿ 2ರಲ್ಲಿ ಒಂದು ಸರಿ, 2ರಲ್ಲಿ ಒಂದು ಸರಿ, ಸೇಮ್ ಅದೇ ರೀತಿ ಕಂಟಿನ್ಯೂ ಮಾಡ್ಕೊಂಡು ಹೋಗೋಣ. ಫ್ರೆಂಡ್ಸ್, ಇವಾಗ ಡಿಸೈನ್ ಮುಗ್ದಿದೆ ನೋಡಿ, ಎಷ್ಟು ಗ್ರ್ಯಾಂಡ್ ಲುಕ್ ಕೊಡುತ್ತೆ. ಕ್ವಿಕ್ಕಾಗಿ ಮುಗಿಯುತ್ತೆ, 1-2 ಅವರ್ಸಲ್ಲೆಲ್ಲ ಮುಗ್ದೋಗುತ್ತೆ. ಅಂದರೆ ತುಂಬ ಗ್ರ್ಯಾಂಡ್ ಲುಕ್ ಕೊಡುತ್ತೆ. ನಿಮಗೆ ಕುಚ್ಚು ಕಟ್ಟೋದ್ರಿಂದ ಇಷ್ಟು ಗ್ರ್ಯಾಂಡ್ ಲುಕ್ ಕೊಡೋಲ್ಲ, ಈ ಬೀಡ್ಸಿಂದ ನಿಮಗೆ ಇಷ್ಟು ಗ್ರ್ಯಾಂಡ್ ಲುಕ್ ಕೊಡುತ್ತೆ. ಮತ್ತು ಕಾಸ್ಟು ಕೂಡ ಜಾಸ್ತಿ ಇಸ್ಕೋಬೋದು. ಇದಕ್ಕೆ ಸಿಂಪಲಾಗಿದೆ ಅಂತೇನಿಲ್ಲ, ಗ್ರ್ಯಾಂಡಾಗಿರೋದ್ರಿಂದ. ಆದರೆ ಬೇಗ ಮುಗಿಯುತ್ತೆ, ನಮ್ಗೆ ಅದರಿಂದನೂ ಬೆನಿಫಿಟ್ ಇದೆ. ಮತ್ತು ನಾನಿಲ್ಲಿ ನೋಡಿ 4 ಚೈನ್ ಹಾಕ್ಕೊಂಡಿದ್ದು, ಈ 2 ಕಂಬ ಬಂದಿರೋದ್ರಿಂದ ಸ್ಟ್ರೈಟ್ ಕಾಣಿಸುತ್ತೆ ನನಗೀಗ. ಈ ರೀತಿ ಸ್ಟ್ರೈಟ್ ಕಾಣಿಸುತ್ತೆ. ಅದಕ್ಕೋಸ್ಕರ ನಾನಿಲ್ಲಿ 4 ಚೈನ್ ಹಾಕಿ ಅದ್ರ ಮೇಲ್ಗಡೆ ಮತ್ತೆ ಕಂಬ ತೊಗೊಂಡಿದ್ದೀನಿ. ನೀವೇನಾದರೂ ಈ 4 ಚೈನ್ನ ಸ್ಕಿಪ್ ಮಾಡಿ ಇಲ್ಲಿಂದ ಡಬಲ್ ಕ್ರೋಶ ಹಾಕೊಂಡು ಹೋದರೆ
ಇದು ಕೂಡ ಇಲ್ಲಿ ಬಂದು ಕೂತ್ಕೊಳ್ಳುತ್ತೆ. ಈ ಡಬಲ್ ಕ್ರೋಶ ಬಂದು ಇಲ್ಲಿಂದ ಶುರು ಆಗೋಗುತ್ತೆ. ಅವಾಗ ಏನಾಗುತ್ತೆ, ಇದು ಫಸ್ಟ್ ಬರುತ್ತೆ, ಆಮೇಲೆ ಇದು ಈ ರೀತಿ ಕ್ರಾಸಾಗಿ ಬರುತ್ತೆ ಡಿಸೈನು. ಅದ್ರ ಬದಲು ಇಲ್ಲಿ 4 ಚೈನ್ ಹಾಕ್ಕೊಳ್ಳೋದ್ರಿಂದ ನಮಗೆ ಒಂದೇ ಸ್ಟ್ರೈಟಾಗಿ ಕಾಣಿಸುತ್ತೆ. ಇಲ್ಲಿ ನೋಡಿ, ಸ್ಟ್ರೈಟಾಗಿ ಕಾಣಿಸುತ್ತೆ ಡಿಸೈನ್, ಕ್ರಾಸ್ ಕಾಣಿಸಲ್ಲ. ಫ್ರೆಂಡ್ಸ್, ಇದು ಚಾರ್ಜಸ್ ಬಂದು ನಾವು 2 hours ಅಷ್ಟೇ ನಡೆಯೋದು. ಆದರೆ ಇದಕ್ಕೆ ನೀವು ಚಾರ್ಜಸ್ ಜಾಸ್ತಿ ಇಸ್ಕೋಬೋದು. ಒಂದು 400ಇಂದ 450ವರೆಗೂ ಇಸ್ಕೋಬೋದು. ಇದಕ್ಕೆ ಗ್ರ್ಯಾಂಡ್ ಲುಕ್ ಕೊಡುತ್ತೆ. ಮತ್ತು ನೀವು ಬೀಡ್ಸ್ ಜಾಸ್ತಿ ಬೇಡ ಅಂದರೆ ಕುಚ್ಚು ಕಟ್ಕೋಬೋದು. ಇದ್ರ ಮಧ್ಯದಲ್ಲಿ ಕುಚ್ಚು ಕಟ್ಕೋಬೋದು, ಅಥವಾ ಬೀಡ್ಸು ಒಂದೆರಡು, ಕುಚ್ಚು ಒಂದೆರಡು, ಆ ರೀತಿ ಬೇಕಾದರೂ ಮಾಡ್ಕೋಬೋದು. ಅದು ನಿಮ್ಮ ಕ್ರಿಯೇಟಿವಿಟಿ. ಮತ್ತು ಬೀಡ್ಸ್ ಜಾಸ್ತಿ ಯಾರು ಇಷ್ಟಪಡ್ತಾರೆ ಅಂಥವ್ರು ಬೇಕಾದರೆ ಈ ಡಿಸೈನ ಚೂಸ್ ಮಾಡ್ಕೋಬೋದು. ಫ್ರೆಂಡ್ಸ್, ಈ ಡಿಸೈನ್ ನಿಮ್ಗೆ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ, ಮತ್ತು ಹೇಗಿದೆ ಅಂತ ಕಾಮೆಂಟ್ ಮಾಡಿ ತಿಳಿಸಿ. ಹಾಗೆ ಯಾರೆಲ್ಲ ಇನ್ನೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ, ಪ್ಲೀಸ್ ಅವರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.